ನಾವೆಲ್ಲಿಗೆ ಹೋಗ್ತಿರೋದು? ನಾವು ಕಳಸ ಏನಕ್ಕೆ? ಹೌದು, ಇವತ್ತೊಂದು ಸಡನ್ ಪ್ಲ್ಯಾನ್. ಡ್ಯೂಟಿ ಮುಗಿಸಿ ಬೇಗನೆ ಬಂದೆ, ಆದರೆ ತುಂಬ ಮಳೆ ಬರ್ತಾ ಇತ್ತು. ಹೌದು, ಅಮ್ಮ ಹೇಳಿರೋದು ನಿಜ. ನಾವು ಹೋಗ್ತಾ ಇರೋದು ಕಳಸ. ಹಾಗೆ ದಾರಿಯಲ್ಲಿ ಹೋಗ್ತಾ ಮಾಗುಂಡಿಯಲ್ಲಿ ಒಂದು ಕೇಕ್ನ ತೊಗೊಂಡ್ವಿ. ಕಳಸ ಮೇನ್ ಸಿಟಿ ತಲುಪುವಾಗ ರಾತ್ರಿ 9 ಆಗಿತ್ತು. ಇನ್ನೂ 4 ಕಿಲೋಮೀಟ್ರ್ ಮುಂದೆ ಹೋಗಬೇಕಿತ್ತು. ಅಂತೂ ಇಂತೂ ಫೈನಲಿ ನಮ್ಮ ಅಕ್ಕನ ಮನೇನ ತಲುಪಿಬಿಟ್ವಿ. ಅಕ್ಕ ನಮ್ಮನ್ನು ನೋಡಿ ಫುಲ್ ಶಾಕ್ ಆಗಿಬಿಟ್ಲು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಕ್ಕ, ವಿಶ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಖುಷಿ ಆಯ್ತಾ ಬಂದಿದ್ದು? ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡೋದಂತ ಗೊತ್ತಾಗ್ತಿಲ್ಲ. ನಾನು ಮತ್ತು ನನ್ನ ಸಿಸ್ಟರ್ ಸೇರಿ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ವಿ. ನಿಜ ಹೇಳಬೇಕಂದ್ರೆ ಡೆಕೋರೇಷನ್ ಸೂಪರಾಗಿ ಬಂತು. ನನಗೆ ನನ್ನ ವರ್ಕ್ ನೋಡಿ ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಆಯಿತು. ನಂತರ ಅಕ್ಕನಿಗೆ ರೆಡಿಯಾಗ ಕೇಳಿದ್ದೆ. ಅಕ್ಕನ ಕರೆದ್ವಿ. ಬಾರೇ. ಅವಳು ಕೂಡ ಆ ಡೆಕೋರೇಷನ್ಸ್ ಆ್ಯಂಡ್ ಸರ್ಪ್ರೈಸ್ನ ನೋಡಿ ತುಂಬ ಖುಷಿಯಾದ್ಲು. ಇವಳ ಬಗ್ಗೆ 2 ಮಾತು ಹೇಳಲೇಬೇಕು. ನಾನು ನೋಡಿದ ನಮ್ಮ ಕುಟುಂಬದ ಅತ್ಯಂತ ಸ್ಟ್ರಾಂಗ್ ವುಮೆನ್ ಇವಳು. ಚಿಕ್ಕ ವಯಸ್ಸಿನಲ್ಲೇ ಅಮ್ಮನಷ್ಟು ಜವಾಬ್ದಾರಿಯನ್ನು ಹೊತ್ತು ತನ್ನ ತಂದೆಯ ನಿಧನರಾದ ಬಳಿಕ ತನ್ನ ತಮ್ಮ, ತಂಗಿ ಹಾಗೂ ಅಮ್ಮನ ಜವಾಬ್ದಾರಿಯನ್ನು ಹೊತ್ತು 18ನೇ ವಯಸ್ಸಿನಿಗೆ ಮದುವೆಯಾಗಿ ಹೊಸ ಮನೆ, ಹೊಸ ಜನ, ಹೊಸ ಜೀವನ, ಹಾಗೆ 12 ವರ್ಷಗಳಿಂದ ತನ್ನ ಕುಟುಂಬವನ್ನು ತುಂಬ ಚೆನ್ನಾಗಿ ಕಟ್ಟಿಕೊಂಡಿದ್ದಾಳೆ. 2 ಮುದ್ದಾದ ಗಂಡು ಮಕ್ಕಳಿಗೆ ಒಳ್ಳೆಯ ಅಮ್ಮ, ಎಲ್ಲರಿಗೂ ಒಳ್ಳೆಯ ಮಗಳು, ಒಳ್ಳೆಯ ಹೆಂಡತಿಯಾಗಿ ನನ್ನ ಕಣ್ಣಿಗೆ ಕಾಣುವ ನಿಜವಾದ ಸಾಧನೆಯ ಹೆಣ್ಣು ಇವಳು. ನನ್ನ ಪ್ರಕಾರ ಎಲ್ಲ ಸಾಧನೆಗೂ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಕೆಲವೊಮ್ಮೆ ಒಂದು ಕುಟುಂಬದಲ್ಲಿ ಒಂದು ಹೆಣ್ಣು ಮಗಳು ನಗ್ತಾ ಇರೋದು ಕೂಡ ಒಂದು ಸಾಧನೆನೇ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಮಕ್ಕಳು ಮತ್ತು ಹಸ್ಬೆಂಡ್ ಕೊಟ್ಟಿರೋ ಗಿಫ್ಟ್ ಎಲ್ಲ ನೋಡ್ಬಿಟ್ಟು ತುಂಬಾನೇ ಖುಷಿ ಆಯಿತು. ನಾನು ಅಂತ ಕೇಳೋಣ ಅಂತ ಹೋದೆ. ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮಗ ಕೊಟ್ಟಿರೋ ಗಿಫ್ಟ್ ಏನು ಅಂತ ಓಪನ್ ಮಾಡಿದ್ಲು. ಫೈನಲಿ ತುಂಬಾನೇ ಅವಳಿಗೆ ಖುಷಿ ಆಯ್ತು. ಬೆಳೆಯಲ್ವಾ? ಗೊತ್ತಿಲ್ವಾ ನೋಡು. ಹಾಗೆ ತನ್ನ ಚಿಕ್ಕ ಮಗು ಕೊಟ್ಟಿರುವಂತಹ ಗಿಫ್ಟನ್ನು ಓಪನ್ ಮಾಡ್ತಾ ಇದ್ಲು. ಅದು ನೋಡಿದ್ರೆ ಆಲ್ರೆಡಿ ಕಿತ್ತೋಗ್ಬಿಟ್ಟಿತ್ತು. ಅಷ್ಟರಲ್ಲಿ ನಮ್ಮಮ್ಮ ಡೆಕೋರೇಷನ್ಸ್ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿದ್ರು. ಊಟ ಮಾಡಿ ಎಲ್ಲರೂ ಗುಡ್ ನೈಟ್ ಹೇಳಿ ಮಲ್ಕೊಂಡ್ಬಿಟ್ವಿ. ಬೆಳಿಗ್ಗೆ ಬೇಗ ಹೋಗಬೇಕು ಅಂತ ಉಳಿದವರು ಇನ್ನು 8 ಗಂಟೆ ಆಗಿತ್ತು. ಹಾಗೆ ಸ್ವಲ್ಪ ಭಾವನೆಗೆ ತಮಾಷೆ ಮಾಡಿ ಸ್ವಲ್ಪ ಬೈಸ್ಕೊಂಡು ಹೊರಗಡೆ ಬಂದೆ. ಲಿಟ್ರಲಿ ಹೇಳಬೇಕಂದ್ರೆ ಕಳಸ ವೆದರ್ ಈ ಮಳೆ ಸೀಸನ್ಗೆ ಸಖತ್ತಾಗಿದೆ. ಈ ಜಾಗ ಎಲ್ಲ ನೋಡ್ತಿರುವಾಗ ಇನ್ಸ್ಟಾದಲ್ಲಿ ಓದಿರೋ ಒಂದು ಲೈನ್ ನೆನಪಾಯಿತು. ಸುತ್ತಾಡು ಟುಡೆ ಮನಸಾದ ಕಡೆ, ಯಾರಿಗೆ ಗೊತ್ತು ಯಾವತ್ತು ಸ್ಮಶಾನದ ಕಡೆ. ಜಾಗ ವೇಳೆ ಸಿಗೋದುಂಟೆ ಆಮೇಲೆ, ಬೇಕೀಗ ವಾಪಸ್ಸು ಬಿಸು ಮುತ್ತಿನ ಮಾಲೆ. ಓಕೆ ಸಾಕು ಇವಾಗ. ಹಾಗೆ ನನ್ನ ಫೋನ್ ಬಗ್ಗೆ ನನಗೊಂದು ಸ್ವಲ್ಪ ಕ್ಲಾರಿಟಿ ಸಿಕ್ತು. ನೋಡಿಲ್ಲಿ ಎಷ್ಟು ದೂರದಿಂದ ಝೂಮ್ ಆಗಿದೆ ಅಂತ. ಇದೆಲ್ಲ ನೋಡಿ ನನಗೇನೆ ಖುಷಿ ಆಯಿತು. ನೆಕ್ಸ್ಟ್ ಅಲ್ಲಿಂದ ಹಿರಿಯರ ಆಶೀರ್ವಾದ ಎಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ. ನಮ್ಮ ಸೌಜನ್ಯಕ್ಕನ ಕನಸಿನ ಮನೆಗೆ ಬಾಯಿ ಹೇಳಿ ನಾವು ಹೊರಟಿದ್ದು ನಮ್ಮೂರಿಗೆ. ಹೋಗ್ತಾ ದಾರಿಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನಲ್ಲಿ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧರಾಗಿರುವ ಕಳಸೇಶ್ವರ ದೇವಸ್ಥಾನಕ್ಕೆ ಕೈ ಮುಗಿದು ಹಾಗೆ ಮುಂದೆ ಸಾಗಿದ್ವಿ. ಒಂದು ಮಾತು ನೆನಪಾಯಿತು. ಮೊದಲೆಲ್ಲ ನಮಗೆ ಟೈಮ್ ಇರ್ತಿತ್ತು, ಆದರೆ ಹಣ ಇರಲಿಲ್ಲ. ಆದರೆ ಇವಾಗ ಸ್ವಲ್ಪ ಹಣ ಇದೆ, ಆದರೆ ಟೈಮ್ ಇಲ್ಲ. ಇದರಿಂದ ನನಗೆ ಅರ್ಥ ಆಗಿದೆ ಏನಂದರೆ, ಜೀವನದಲ್ಲಿ ಅವಕಾಶ ಇದ್ದಾಗ ಸ್ಥಳಗಳನ್ನು ನೋಡಿ, ಜನರನ್ನು ಭೇಟಿ ಮಾಡಿ, ನೆನಪುಗಳನ್ನು ಕಲೆ ಹಾಕಿ. ಯಾಕೆಂದರೆ ಸಮಯ ಯಾರಿಗಾಗಿ ಕಾಯೋದಿಲ್ಲ. ಮುಂದೆ ನಮ್ಮ ಹಳವಳ್ಳಿ ದೇವಸ್ಥಾನ ಕೂಡ ಬಂತು. ಆದರೆ 2 ಟೂರಿಸ್ಟ್ ಬಸ್ ಓವರ್ಟೇಕ್ ಮಾಡೋಷ್ಟರಲ್ಲಿ ಟೆಂಪಲ್ ಕ್ಯಾಮ್ರಾಗೆ ಕಾಣಲೇ ಇಲ್ಲ. ಸಾರಿ.
ಮನೆಗೆ ಬಂದ್ವಿ. ನನ್ನ ಕಾರ್ ತುಂಬ ಕೆಸರಾಗಿತ್ತು. ಮೊದಲು ಕಾರ್ ವಾಶ್ ಮಾಡಿ ನಂತರ ಎಂದಿನಂತೆ ಡ್ಯೂಟಿಗೆ ರೆಡಿಯಾಗಿ ಹೊರಟೆ. ನಿಮಗೆ ಈ ಲಾಗ್ ಇಷ್ಟ ಆಗಿದ್ದರೆ ಮೀಟ್ ಯು ಇನ್ ದ ನೆಕ್ಸ್ಟ್ ಲಾಗ್. ಅಂಟಿಲ್ ದೆನ್, ದಿಸ್ ಈಸ್ ನಿಶಿ ಡೈರಿ.